ಸಂವಿಧಾನದ ಮಹತ್ವ ಹಾಗೆ ಅರಿವು ಮೂಡಿಸೋದಕ್ಕೆ ಅಂತಾರಾಷ್ಟ್ರೀಯ ದಿನಾಚರಣೆ ಹಿನ್ನೆಲೆ ರಾಜ್ಯಾದ್ಯಂತ ಬೃಹತ್ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡೋ ಪ್ರಕ್ರಿಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಿಎಂ ಹಾಗೆ ರಾಜ್ಯದ ವಿವಿಧೆಡೆ ಸಚಿವರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಭದ್ರತಾ ಲೋಪ ಎದುರಾಯಿತು. ಶಾಲು ಹಿಡಿದು ಸಿದ್ದರಾಮಯ್ಯ ಬಳಿ ಕನಕಪುರ ಮೂಲದ ಮಹದೇವ್ ನಾಯ್ಕ್ ಎಂಬಾತ ನುಗ್ಗಿ ಬಂದಿದ್ದು ಪೊಲೀಸರು ಆತನನ್ನ ವಶಕ್ಕೆ ಪಡೆದ್ರು. ಆದರೂ ಸಿಎಂ ಕಡೆ ಮಹದೇವ್ ನಾಯ್ಕ್ ಶಾಲನ್ನ ಎಸೆದಿದ್ದು ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತಿ ನಿಂದನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮುನಿರತ್ನ ಅವರನ್ನ ತಡರಾತ್ರಿಯೇ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರ ನಿವಾಸಕ್ಕೆ ಹಾಜರುಪಡಿಸಲಾಯಿತು. ಜಡ್ಜ್ ಮುನಿರತ್ನರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ತನಿಖೆಯಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. 2 ಬಾರಿ ಜೈಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೇಳಿದ್ರು ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿ ಮಾಡ್ತಾ ಇದ್ದ ಜೈಲು ಸಿಬ್ಬಂದಿಯ ಮಾಹಿತಿಯನ್ನ ನೀಡಿಲ್ಲ ಅಂತ ಸಿಸಿಬಿ ತಂಡ ಹೇಳಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ನಿನ್ನೆ ದಾಳಿಯನ್ನ ನಡೆಸಿದ್ದರು. ಈ ವೇಳೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಸಹಚರರ ಸುಮಾರು 18 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಡ್ರಗ್ಸ್ ಹಾಗೂ ಹಣ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾವೇರಿ ಜಿಲ್ಲಾ ಸೆನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು 2 ಸೈಬರ್ ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 36,000 ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಹಾಗೆ ಸ್ಮಾರ್ಟ್ ಫೋನ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿಂದಿ ಆಯುವ ಕಳ್ಳನ ಹಾವಳಿ ಮಿತಿ ಮೀರಿದೆ. 15 ದಿನದಲ್ಲಿ ಒಂದೇ ರಸ್ತೆಯ 5-6 ಮನೆಗಳಲ್ಲಿ ಕಳ್ಳತನ ಎಸಗಿದ್ದಾನೆ. ನೀರಿನಲ್ಲಿ ಅವನು ಬೈಕ್ ಬ್ಯಾಟರಿಯನ್ನ ತೆಗೆದುಕೊಳ್ಳೋದು ಅಥವಾ ಈ ನೀರಿನ ಟ್ಯಾಪ್ಗಳನ್ನು ಕದಿಯೋದು, ಆಮೇಲೆ ಈ ಸಿಲಿಂಡರ್ ಕಳ್ಳತನ ಸೇರೋದು, ಹೀಗೆ ಬಹಳಷ್ಟು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಇತ್ತೀಚೆಗಷ್ಟೇ ಜಾಮೀನು ಪಡೆದು ರಿಲೀಸ್ ಆಗಿರುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅನಿರೀಕ್ಷಿತ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನೆರಡು ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ಯಾವುದೇ ಶಾಸಕರು ಮುಖ್ಯಮಂತ್ರಿ ಆಗಬಹುದು. ಶೀಘ್ರದಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು ಮುಂದಿನ ಸಿಎಂ ಆಯ್ಕೆ ಮಾಡಲಾಗುತ್ತೆ ಅಂತಲೂ ಕೂಡ ಕೇಜ್ರಿವಾಲ್ ಹೇಳಿದ್ದಾರೆ. ಬಿಹಾರದಲ್ಲಿ 2025ರಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸೂರಜ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮದ್ಯ ನಿಷೇಧವನ್ನು ಅಂತ್ಯಗೊಳಿಸುವುದಾಗಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನಗೆ ಪ್ರಧಾನಿ ಹುದ್ದೆಯ ಆಫರ್ ಅನ್ನ ನೀಡಲಾಗಿತ್ತು, ಆದರೆ ಅದನ್ನ ನಿರಾಕರಿಸಿದ್ದೆ ಅಂತ ಹೇಳುವ ಮೂಲಕ ಸಂಚಲನವನ್ನ ಮೂಡಿಸಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಮನವಿಗೂ ಕ್ಯಾರೆ ಎನ್ನದ ಕಿರಿಯ ವೈದ್ಯರು ಅತ್ಯಾಚಾರ ಮರ್ಡರ್ ವಿರುದ್ಧ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ಪ್ರತಿಭಟನಾಕಾರರು ಹಾಗೆ ಸಿಎಂ ನಡುವಿನ 2ನೇ ಸಭೆಯು ವಿಫಲ ಆಗಿದೆ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣ ದುರಾದೃಷ್ಟಕರ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿದ್ದಾರೆ. ಕಾಂಗ್ರೆಸ್ಗೆ ದೇಶದ ಜನತೆ ಉತ್ತರ ಕೊಡದೆ ಕೂರೋದಿಲ್ಲ ಅಂತಾನೂ ಕೂಡ ಎಚ್ಚರಿಸಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಅಭಿಮಾನಿಯ ಜೊತೆಗೆ ತೆಲುಗು ನಟ ಜೂನಿಯರ್ NTR ವಿಡಿಯೋ ಕಾಲ್ ಮುಖೇನವಾಗಿ ಮಾತನಾಡಿದ್ದಾರೆ. ಮಾನಸಿಕವಾಗಿ ಧೃತಿಗೆಡಬೇಡಿ ಅಂತಾನೂ ಕೂಡ ಧೈರ್ಯ ತುಂಬಿದ್ದಾರೆ.